ಬಳ್ಳಾರಿ ಜೈಲಲ್ಲಿ ಈಡೇರಿತು ದರ್ಶನ್ ಮೂರನೆಯ ಬೇಡಿಕೆ. ಸರ್ಜಿಕಲ್ ಚೇರ್, ಫೋನ್ ಕಾಲ್ ಬಳಿಕ ಟಿವಿ. 11 ದಿನಗಳಲ್ಲಿ ದರ್ಶನ್ 3 ಬೇಸಿಕ್ ಬೇಡಿಕೆ ಈಡೇರಿಕೆ. ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲಿ ಇರುವ ಕೊಲೆ ಆರೋಪಿ ದರ್ಶನ್ರ ಮೂರನೇ ಬೇಡಿಕೆಯನ್ನ ಜೈಲಾಧಿಕಾರಿಗಳು ಈಡೇರಿಸಿದ್ದಾರೆ. ಮೊದಲು ಬೆನ್ನು ನೋವು, ಮಲಬದ್ಧತೆ ಸಮಸ್ಯೆಯಿಂದ ಬಳಲುತ್ತಿದ್ದೇನೆ, ಹೀಗಾಗಿ ಸರ್ಜಿಕಲ್ ಚೇರ್ ಬೇಕು ಅಂದಿದ್ರು. ಬಳಿಕ ವೈದ್ಯಕೀಯ ತಪಾಸಣೆ ಬಳಿಕ ಸರ್ಜಿಕಲ್ ಚೇರ್ ವ್ಯವಸ್ಥೆಯನ್ನ ಕಲ್ಪಿಸಲಾಗಿತ್ತು. ಬಳಿಕ ಚಾರ್ಜ್ ಶೀಟ್ ಮತ್ತು ಪ್ರಕರಣದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳಿದುಕೊಳ್ಳಲು ಪತ್ನಿ ಜೊತೆಗೆ ಮಾತನಾಡಬೇಕು, ಹೀಗಾಗಿ ಜೈಲು ನಿಯಮದ ಅಡಿ ಫೋನ್ ಕರೆಗೆ ಅವಕಾಶ ಕೊಡಬೇಕು ಅಂತ ಮನವಿಯನ್ನ ಮಾಡಿದ್ರು. ಅದರಂತೆ ಜೈಲು ನಿಯಮದ ಅಡಿ 5 ನಿಮಿಷಗಳ ಕಾಲ ಪತ್ನಿ ವಿಜಯಲಕ್ಷ್ಮಿ ಜೊತೆಗೆ ಮಾತನಾಡಲು ಅವಕಾಶವನ್ನ ಕೊಡಲಾಗಿತ್ತು. ಇದೀಗ ದರ್ಶನ್ರ ಮೂರನೇ ಬೇಸಿಕ್ ಬೇಡಿಕೆಯನ್ನು ಸಹ ಈಡೇರಿಸಲಾಗಿದೆ. ದರ್ಶನ್ 3 ಬೇಡಿಕೆ ಈಡೇರಿಕೆ. ಬೇಡಿಕೆ 1, ಸರ್ಜಿಕಲ್ ಚೇರ್. ಬೆನ್ನು ನೋವು ಹಿನ್ನೆಲೆ ಸರ್ಜಿಕಲ್ ಚೇರಿಗೆ ಅಸ್ತು. ಬೇಡಿಕೆ 2, ಫೋನ್ ಕಾಲ್. ಪತ್ನಿ ಜೊತೆಗೆ 5 ನಿಮಿಷ ಮಾತುಕತೆ. ಬೇಡಿಕೆ 3, 32 ಇಂಚಿನ ಟಿವಿ ವ್ಯವಸ್ಥೆ. ಚಾರ್ಜ್ ಶೀಟ್ ಕೇಸ್ ಬಗ್ಗೆ ತಿಳಿಯಲು ಟಿವಿ ವ್ಯವಸ್ಥೆ ಮಾಡಲಾಗಿದೆ. ಬಳ್ಳಾರಿ ಜೈಲಲ್ಲಿ ದರ್ಶನ್ಗೆ ಗಣೇಶನ ಪ್ರಸಾದ ವಿತರಣೆ. ಆದ್ರೆ ದಾಸನಿಗಿಲ್ಲ ಗಣೇಶ ಮೂರ್ತಿ ದರ್ಶನ ಭಾಗ್ಯ. ಹೈ ಸೆಕ್ಯೂರಿಟಿ ಸೆಲ್ನಲ್ಲೇ ವಿಘ್ನೇಶ್ವರನ ಸ್ಮರಣೆ. ಇನ್ನು ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲಿ ಗಣೇಶ ಚತುರ್ಥಿ ಸಂಭ್ರಮ ಕಳೆಗಟ್ಟಿದೆ. ಜೈಲಿನ ಒಳಭಾಗದಲ್ಲಿ ಗಣೇಶೋತ್ಸವ ಡೆಕೋರೇಷನ್ ಮಾಡಲಾಗಿದೆ. ಗಣೇಶ ಚತುರ್ಥಿ ಹಿನ್ನೆಲೆಯಲ್ಲಿ ಎಲ್ಲಾ ಕೈದಿಗಳಿಗೆ ಮೋದಕ, ಬೆಲ್ಲದ ಕಡುಬು, ರವೆ ಪಾಯಸದ ಸಿಹಿ ಕೊಡಲಾಗಿತ್ತು. ಕೊಲೆ ಆರೋಪಿ ದರ್ಶನ್ಗೂ ಕೂಡ ಊಟದ ಜೊತೆಗೆ ಗಣೇಶ ಹಬ್ಬದ ಸ್ಪೆಷಲ್ ಸಿಹಿ ತಿಂಡಿ ಕೊಡಲಾಯಿತು. ಆದರೆ ದರ್ಶನ್ಗೆ ಗಣೇಶನ ದರ್ಶನದ ಭಾಗ್ಯ ಇಲ್ಲ. ಹೈ ಸೆಕ್ಯೂರಿಟಿ ಸೆಲ್ನಲ್ಲಿ ಇರುವ ಹಿನ್ನೆಲೆಯಲ್ಲಿ ದರ್ಶನ್ಗೆ ಗಣೇಶನ ದರ್ಶನಕ್ಕೆ ಅವಕಾಶವನ್ನ ನಿರಾಕರಿಸಲಾಗಿದೆ. ಜೈಲು ಸಭಾಂಗಣದಲ್ಲಿ ಗಣೇಶನ ಮೂರ್ತಿ ಕೂರಿಸಲಾಗುತ್ತದೆ. ಅಲ್ಲಿ 9 ಬ್ಯಾರೆಕ್ನಲ್ಲಿರುವ ಎಲ್ಲಾ ಕೈದಿಗಳು ಗಣೇಶನ ದರ್ಶನವನ್ನ ಪಡೆದರು. ಆದರೆ ಹೈ ಸೆಕ್ಯೂರಿಟಿ ಸೆಲ್ನಲ್ಲಿರುವ ದರ್ಶನ ಸೇರಿದಂತೆ 4 ಕೈದಿಗಳಿಗೆ ಮಾತ್ರ ಗಣೇಶನ ದರ್ಶನದ ಭಾಗ್ಯ ಮರೀಚಿಕೆಯಾಗಿತ್ತು. ಸೆಲ್ನಲ್ಲಿ ಇದ್ದುಕೊಂಡೇ ಗಣೇಶನನ್ನ ದರ್ಶನ್ ಸ್ಮರಿಸಿದ್ರು. ಒಟ್ನಲ್ಲಿ ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ಬಂದಾಗಿನಿಂದಲೂ ಕೊಲೆ ಆರೋಪಿ ದರ್ಶನ್ಗೆ ನಿತ್ಯವೂ ನರಕ ದರ್ಶನವಾಗ್ತಾ ಇದೆ. ಸಾಮಾನ್ಯ ಕೈದಿಗಳ ಜೊತೆಗೆ ಬೆರೆಯೋದಕ್ಕೆ ಅವಕಾಶವನ್ನ ನೀಡದ ಜೈಲಾಧಿಕಾರಿಗಳು ತುಂಬಾ ಕಠಿಣವಾಗಿಯೇ ಜೈಲಿನ ಪ್ರಕಾರ ನಡೆಸಿಕೊಳ್ತಾ ಇದ್ದಾರೆ. ಹೀಗಾಗಿ ಬಳ್ಳಾರಿ ಜೈಲಿನಲ್ಲಿ ಎಲ್ಲವನ್ನೂ ಕೂಡ ಅರ್ಜಿ ಹಾಕಿಯೇ ಪಡೆಯುವ ದುಸ್ಥಿತಿ ಒಂದೆಡೆಯಾದರೆ, ಇಂದು ಗಣೇಶನ ದರ್ಶನ ಸಿಗದೆ ದರ್ಶನ್ ನಿರಾಸೆ ಪಡುವಂತಾಯಿತು. ಅಮರೇಶ್, ಪಬ್ಲಿಕ್ ಟಿವಿ, ಬಳ್ಳಾರಿ.